टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप, नाम याद रखना. ಮಿಲ್ಕಿ ಬ್ಯೂಟಿ ತಮನ್ನಾರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿತ್ತು. ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಕೆರಳಿದ್ವು. ಇದೀಗ ಸ್ಯಾಂಡಲ್ವುಡ್ನ ನಟಿಯರು ಕೂಡ ಈ ವಿಚಾರವಾಗಿ ಗರಂ ಆಗಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ನಟಿ ರಾಗಿಣಿ ದ್ವಿವೇದಿ ಬೇಸರ ಹೊರಹಾಕಿದ್ದಾರೆ. TV9 ಜೊತೆ ಮಾತನಾಡಿದ ರಾಗಿಣಿ, ನಮ್ಮ ಬ್ರ್ಯಾಂಡ್ಗೆ ಬೇರೆಯವರನ್ನ ತಂದು ಮಾರ್ಕೆಟಿಂಗ್ ಮಾಡೋದು ತಪ್ಪು. ಇದು ನಮ್ಮ ಬ್ರ್ಯಾಂಡ್, ಇಲ್ಲಿನ ನೇಟಿವಿಟಿ ಇರಬೇಕು ಅಂತ ಕಿಡಿಕಾರಿದ್ದಾರೆ. Tell you what, I'm actually not very happy with this. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಟ್ಯಾಲೆಂಟೆಡ್ ಆ್ಯಂಡ್ ಫೇಮಸ್ ಆಕ್ಟ್ರೆಸಸ್ ಇದ್ದಾರೆ. ವಿ ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ನಾವು ಕನ್ನಡದಿಂದ ಸ್ಟಾರ್ಟ್ ಮಾಡಿ ಕೂಡ ಬೇರೆ ಭಾಷೆಗಳಲ್ಲಿ ಹೋಗ್ಬಿಟ್ಟು ನಾವು ಮೂವೀಸ್ ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ರಿಯಲಿ ನಾಟ್ ಅಬೌಟ್ a nationality of it. It's about the locality of it. You're a local brand, you're a state-based brand. Expansion ಮಾಡಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ, ಆಯ್ತಾ? ಬಟ್ ಇವಾಗ ನೀವು ನಾವು ಎಲ್ಲೋದ್ರೂ ಮನೆನೇ. ಇವಾಗ ನೀವು 6 ಕೋಟಿ ಕೊಡ್ತಾ ಇದ್ದೀರಾ ಟು ಸಮ್ ಆಕ್ಟ್ರೆಸ್ ಟು ಕಮ್ ಅಂಡ್ ಪ್ರಮೋಟ್ ಇಟ್. ಸಿ, ಕೊಡಿ 6 ಕೋಟಿ 10 ಕೋಟಿ, ದ ಮನಿ ಇಸ್ ನಾಟ್ ದ ಥಿಂಗ್. ಬಟ್ ಲಾಯಲ್ಟಿ ಮರಿಬಾರ್ದು. ನಾವು ಯಾವ ರೂಟ್ಸಿಂದ ಬಂದಿರ್ತೀವಿ ಆ ರೂಟ್ಸ್ ನಾವು ಮರಿಬಾರ್ದು ಯಾವತ್ತು. ಸೊ ಫಾರ್ ಮೀ ಇಟ್ಸ್ ಅಬೌಟ್ ನನ್ನ ಬ್ರ್ಯಾಂಡು, ನಮ್ಮ ನೇಟಿವಿಟಿ ಮರ್ತ್ಬಿಟ್ಟು ನೀವು ಆಚೆಗಡೆ ಹೋಗ್ತಿದ್ದೀರಾ ಅಂದರೆ ಹೋಗಿ ಬೆಳೀರಿ. ಐ ಆಮ್ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ಆಗಿ, ಬಟ್ ನಮ್ಮ ನೇಟಿವಿಟಿನ ಮರಿಬಾರ್ದು ಅಂತ. ಅವರು ಕನ್ನಡ ಆಕ್ಟ್ರೆಸಸ್ ಜೊತೆ ವರ್ಕ್ ಮಾಡಿದ್ರೆ ಅವ್ರ ಬ್ರ್ಯಾಂಡ್ ಇನ್ನೂ ಜಾಸ್ತಿ ಬೆಳೆಯುತ್ತೆ ಕರ್ನಾಟಕದಲ್ಲಿ ಕೂಡ, ನ್ಯಾಷನಲ್ ಆಗಿ ಕೂಡ. ಸೊ ಐ ಥಿಂಕ್ ಇಟ್ಸ್ ವೆರಿ ಸಿಲಿ. ರಾಗಿಣಿ ಅಷ್ಟೇ ಅಲ್ಲ, ಮಾಜಿ ಸಂಸದೆ ನಟಿ ರಮ್ಯಾ ಕೂಡ ಬೇಸರ ಹೊರಹಾಕಿದ್ದಾರೆ. ಒಂದು ವಸ್ತುವನ್ನ ಪ್ರಚಾರ ಮಾಡಲು 10 ದಾರಿಗಳಿರುತ್ತೆ. ಇದು ತೆರಿಗೆ ಪಾವತಿದಾರರ ಹಣ ದುರುಪಯೋಗವಷ್ಟೇ ಅಂತ ಇನ್ಸ್ಟಾಗ್ರಾಂನಲ್ಲಿ ಕುಟುಕಿದ್ದಾರೆ. ಇಂದು ಒಂದು ವಸ್ತುವನ್ನ ಮಾರುಕಟ್ಟೆಯಲ್ಲಿ ಪ್ರಚಾರ ಮಾಡೋದಕ್ಕೆ 10 ದಾರಿಗಳಿರುತ್ತೆ. ರಾಯಭಾರಿ ನೇಮಕ ಮಾಡಿ ಪ್ರಚಾರ ಮಾಡೋ ಅಗತ್ಯ ಇಲ್ಲ. ಇದು ತೆರಿಗೆ ಪಾವತಿದಾರರ ಹಣ ದುರುಪಯೋಗವಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ. ಇಂದು ಸೆಲೆಬ್ರಿಟಿಗಳು ಬಳಸ್ತಾರೆ ಎಂಬ ಮಾತ್ರಕ್ಕೆ ಜನ ವಸ್ತುಗಳನ್ನ ಖರೀದಿಸುವುದಿಲ್ಲ. ನಾವು ಸೋಪ್ ಬಳಸಿದ್ರೆ ನಟಿಯ ರೀತಿ ಆಗೋದಿಲ್ಲ ಅನ್ನೋದು ಜನತೆಗೆ ಚೆನ್ನಾಗಿ ಗೊತ್ತಿದೆ. ಜನರು ಅದನ್ನ ಮೆಚ್ಚಿ ಖರೀದಿಸಿ ಬಳಸಬೇಕಂದ್ರೆ ವಸ್ತುವಿನ ಗುಣಮಟ್ಟ ಇರಬೇಕು. ಕರ್ನಾಟಕದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ದೀರ್ಘ ಇತಿಹಾಸ ಇದೆ, ಪರಂಪರೆ ಇದೆ. ಪ್ರತಿ ಕನ್ನಡಿಗರು ಅದರ ರಾಯಭಾರಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಜಗತ್ತಿಗೆ ಪರಿಚಯಿಸಲು ಪ್ರತಿಯೊಬ್ಬರನ್ನು ಒಗ್ಗೂಡಿಸಿ ಅದನ್ನ ಕನ್ನಡಿಗರು ಪ್ರೀತಿಯಿಂದ ಖುಷಿಯಿಂದ ಮಾಡ್ತಾರೆ. ಆಪಲ್ ಬಹಳ ಯಶಸ್ವಿ ಉದ್ಯಮವಾಗಿ ಬೆಳೆದಿದೆ, ಆದ್ರೆ ಅದಕ್ಕೆ ಸಂಭಾವನೆ ನೀಡಿ ನೇಮಿಸಿದ ಬ್ರಾಂಡ್ ಅಂಬಾಸಿಡರ್ ಇರಲಿಲ್ಲ. ಇನ್ನು ನಟಿ ಕಾರುಣ್ಯ ರಾಮ್ ಸಹ ಅಸಮಾಧಾನ ಹೊರಹಾಕಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಕನ್ನಡಿಗರ ಹೆಮ್ಮೆ. ಇಂತಹ ಉತ್ಪನ್ನದ ಪ್ರಚಾರಕ್ಕೆ ಕನ್ನಡದ ಒಬ್ಬ ನಟಿ ಸಿಗಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನೂ ತುಂಬ ಜನ ನಮ್ಮ ಕನ್ನಡಿಗ ರಮ್ಯಾ ಅವರಿದ್ದಾರೆ, ಆಮೇಲೆ ರಾಧಿಕಾ ಅವರಿದ್ದಾರೆ, ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ರುಕ್ಮಿಣಿ ವಸಂತು. ನಾವು ಎಲ್ಲ ಕನ್ನಡಿಗರೇ, ನನ್ನನ್ನು ಸೇರಿಸೇ ನಾನು ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನ ನೇಮಕವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನಿಗಮವು ಸದ್ಯ 437 ಕೋಟಿ ಲಾಭ ಮಾಡಿದೆ. ಅದನ್ನ 1000 ಕೋಟಿ ಮಾಡಬೇಕು. ನಮ್ಮ ಮಾರ್ಕೆಟಿಂಗ್ ಹೆಚ್ಚಾಗುತ್ತೆ, ಹಾಕಿದ ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಅದಕ್ಕೆ ಯಾರಾದ್ರೇನು ಅಂತ ಹೇಳಿದ್ದಾರೆ. ಆರ್ಥಿಕವಾಗಿ ನಾವು ಬೆಳಿಬೇಕು. ನಮಗೆ ಆರ್ಥಿಕವಾಗಿ ಬೆಳೆದ್ರೆ ಆ ದುಡ್ಡು ಎಲ್ಲಿ ಬರ್ತದೆ? ಈ ತೆರಿಗೆ ಎಲ್ಲಿ ಬರ್ತದೆ? ಕರ್ನಾಟಕಕ್ಕೆ ಬರುತ್ತೆ. ಉದ್ಯೋಗ ಎಲ್ಲಿ ಸೃಷ್ಟಿಯಾಗುತ್ತೆ? ಕರ್ನಾಟಕಕ್ಕೆ ಬರುತ್ತೆ. ಇಲ್ಲೇ ಕರ್ನಾಟಕದಲ್ಲೇ ಸೃಷ್ಟಿ ಆಗ್ತದೆ. ಈಗ ಧೋನಿ ಅವ್ರು ಇರ್ಲಿಲ್ವಾ ಮುಂಚೆ? ಅದೇನೇ ಇರಲಿ, ಮೈಸೂರು ಸ್ಯಾಂಡಲ್ ಸೋಪ್ ಬ್ರಾಂಡ್ ಅಂಬಾಸಡರ್ ಆಗಿ ತಮನ್ನ ಆಯ್ಕೆ ಬಗ್ಗೆ ಸ್ಯಾಂಡಲ್ವುಡ್ ನಟಿಯರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಕನ್ನಡದ ಬ್ರ್ಯಾಂಡ್ಗೆ ಕನ್ನಡಿಗರನ್ನೇ ರಾಯಭಾರಿಯಾಗಿ ಮಾಡಿ ಅನ್ನೋ ಧ್ವನಿ ಸ್ಯಾಂಡಲ್ವುಡ್ನಿಂದಲೇ ಕೇಳಿ ಬರ್ತಿದೆ. ಬ್ಯೂರೋ ರಿಪೋರ್ಟ್, TV9.